ಸೊಸೆಯರಾಗ್ಲಿ ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ಯಾರು ಬೆಲೆ ಕೊಡಲ್ಲ ಅಂದಮೇಲೆ ಈ ಮನೆಯಾಗ ಯಾಕಿರ್ಬೇಕು ನಾನು? ಯಾರು ಬೆಲೆ ಕೊಡಲ್ಲ ನಿಮ್ಮ ಮಕ್ಕಳಾಗ್ಲಿ ಸೊಸೆಯರಾಗ್ಲಿ. ನಾನು ಯಾರನ್ನ ಎಲ್ಲಿಕ್ಬೇಕೋ ಅಲ್ಲಿ ಇಕ್ಕಿದ್ದೆ. ಯಾರಿಗೇನು ಬೆಲೆ ಕೊಡ್ಬೇಕಾದ್ ಕೊಟ್ಟಿದ್ದೆ. ಆದ್ರೆ ಅದು ನಾವು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ವಲ್ಲ ಇವ್ರು ಯಾರಿಗೂ. ಹೋಗತ್ತ, ನಾನೇ ಇರೋದಿಲ್ಲ. ನನಗೆ ಈ ಮನೆಯಾಗ ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಈ ಮನೆಯಾಗ ಇರೋದಿಲ್ಲ. ನನಗೆ ಒಂದೀಟ್ 3 ಕಾಸಿನ ಬೆಲೆನೂ ಇಲ್ಲ. ಈ ಮನೆ ಯಜಮಾನ ಆಗಿರೋದು ನಾನು ಸುಮ್ಮನೆ ವೇಸ್ಟು. ನನಗೇನು ಪ್ರಯೋಜನ ಇಲ್ಲ. ಅದಕ್ಕೇನೆ ನಾನು ಇನ್ನೊಂದು ಕ್ಷಣನೂ ಈ ಮನೆಯಾಗಿರೋದಿಲ್ಲ ನಾನು. ಬರ್ಲಿ, ಅದು ಯಾರು ಬರ್ತಾರೆ ಕೇಳಕ್ ಬರ್ಲಿ. ನಾನಿಲ್ಲ ಅಂದ್ರೆ ಈ ಮನೆಯಾಗೆ ಗೊತ್ತಾಗುತ್ತೆ. ಆಮೇಲೆ ಏನು ಬೆಲೆ ನಂದು ಅಂತ ಹೇಳಿ ಗೊತ್ತಾಗುತ್ತೆ. ಬಿಟ್ಟೋಗ್ಬಿಡ್ತೀನಿ. ಬೆಲೆ ಇಲ್ಲ ಎಂಬ ಜಾಗದಾಗ ನಾನು ಒಂದು ಕ್ಷಣನೂ ಇರಲ್ಲ. ನಾನು ಇವ್ನು ಎಂತ ಕಿಟ್ಟಪ್ಪ, ಬೆಲೆ ಇಲ್ಲ ಅಂದ್ರೆ ಒಂದು ಕ್ಷಣನೂ ಎಲ್ಲೂ ಇರೋದಿಲ್ಲ ಅಲ್ಲಿ. ಏನು ಅವತಾರ ಮಾಡ್ತಾ ಇದ್ದಾರೆ ಇವರೆಲ್ಲಾನು. ಯಾಕೆ ಮಾಮ ಏನಾಯ್ತು? ಯಾಕೆ ಹಂಗರ್ಸಾಡ್ತಾ ಇದೀಯಾ? ಮತ್ ನನಗೆ ಬೆಲೆ ಇಲ್ಲ, ಈ ಮನೆಗೆ ಬೆಲೆ ಇಲ್ಲ. ನಾನು ಒಂದು ಕ್ಷಣನೂ ಇಲ್ಲಿರೋದಿಲ್ಲ. ನಾನು ಹೊರಟೋಗ್ತೀನಿ. ನಾನು ಇಲ್ಲಿ ಇರೋದೇ ಇಲ್ಲ. ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ನಾನು ಇಲ್ಲೊಂದು ಕ್ಷಣನೂ ಇದ್ರು ಕೇಳಿ ಮನೆಯಾಗೆ ನನಗೇನೇನು ಬೆಲೆ ಇಲ್ಲ ಅಮ್ಮಂಗೆ ಮಾಡ್ತಾ ಇದ್ದೀರಾ ನೀವಿಬ್ರು. ನೀವೆಲ್ಲ ಅಷ್ಟೇನೆ, ಅತ್ತೆ ಸೊಸೆ ಮಕ್ಕಳು ಎಲ್ಲ ಹಿಂಗೆ ಮಾಡ್ತಾ ಇದ್ದೀರಾ. ನೀವು ನೋಡಿದ್ರೆ ಅವತ್ತು ನನಗೆ ಬೆಲೆ ಕೊಡ್ದಂಗೆ ಒಂದಿಟ್ಟು ಊಟಕ್ಕೆ ಕರ್ದೆ ಒಂದಿಟ್ಟು ಮುದ್ದೆ ಮಾಡಿರಿ ಅಂದ್ರೆ ನೀವು ಮಾಡಲಿಲ್ಲ. ಅಲ್ಲಿ ಬಿಡು, ನಾನು ಅವ್ರಿಗೆ ನೀರು ಹೊಡ್ಕೊಂಬ ಕೇಳಿದ್ನಿ ಅಂತ ಹೇಳಿದ್ರು. ನನ್ನ ಮಗ ವಿಯತ್ ಸುಮ್ಮನಿರ್ಲಿಲ್ಲ. ಇವಳು ಸುಮ್ಕಿರಿ ಅಂತ ಅಂದ್ರೆ ಇವಳು ಬಂದು ಯಮ್ಮನ ಒಯ್ಬೇಕಂದ್ರೆ ನಾನು ಬೆಲೆ ಕಳೀತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡ್ರೆ ನನಗೇನು ಬೆಲೆ ಉಳಿತೈತಿ? ನನಗೆ ಹೇಳಿದ್ಕು ನನಗೇನು ಬೆಲೆ? ನಾನೊಂದು ಮಾತು ಹೇಳಿದ್ದೀನಿ ಅಂದ್ರೆ ಸುಮ್ಮನೆ ಆಗ್ಬಿಡ್ಬೇಕಲ್ಲ. ಈಗ ನಾನೇ ಹೇಳಿದ ಮೇಲೆ ನಿಮ್ದೇನು? ನೀವು ಯಾಕೆ ಇದು ಮಾಡಬೇಕು? ನನಗೇನು ಈಗ ಸೊಸೆ ತಗೋ ಮಕ್ಕಳು ತಗೋ ಯಾರು ತಗೋ ಬೆಲೆ ಇಲ್ಲ ಅಂದಮೇಲೆ ನಾನೊಂದು ಕ್ಷಣ ನಿಮ್ಮ ಮನೆಯಾಗಿರೋದಿಲ್ಲ. ನಾನು ಹೊರಟೋಗ್ತೀನಿ. ನಾನು ಇಲ್ಲ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಯಾರು ಹೇಳಿದ್ರು ಮಾಮ ಇವಾಗ ಈ ಮನೆಯಾಗ ಇರಬೇಡ ಹೋಗ್ಬೇಡ ಅಂತೇಳಿ? ಆ ಅಮ್ಮಂಗೇನು ಮಸ್ತಾಗೈತೆ. ಆ ಅಮ್ಮ ಯಾರು ನಮಗೆ ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ. ಅವಳಿಗೇನು ನೀರು ಬಿಡ ಅಂತದ್ದು ಏನಿಲ್ಲ, ನಮ್ಮ ಮುಂಬಕ್ಕಿಕ್ಕದು ಅಂತದ್ದು ಏನಿಲ್ಲ, ನೀನು ಆ ಅಮ್ಮನ ಮಾತಾಡ್ಸೋ ಅಂಥದ್ದು ಏನಿಲ್ಲ. ಆ ಅಮ್ಮನಿಂದ ನಮಗೇನು ಆಗಬೇಕಾಗಿಲ್ಲ. ಅವಳೆಲ್ಲ ನೆನ್ನೆ ಮನೆಗೆ ಬಂದಿರೋಳಿಗೆ ನಾವು ಯಾಕೆ ಮಾವ ನಮ್ಮ ಮನೆಯಾಗ ನಾವು ಪರದಾಡಬೇಕು? ಸುಮ್ಮನಿದ್ದು ಬಿಡ್ರಿ. ನೀವು ಯಾಕೆ ಆ ಅಮ್ಮನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ? ಬಿಡಪ್ಪ, ಸಂಬಂಧಿಕರು ಯಾತ್ಕನ ಕರೀತಾರೆ, ಹೋಗ್ಬೇಕು ಮಾಡಬೇಕು ಅಂತ ಹೇಳೋಕ್ಕೇನವ್ರೆ ಸಂಬಂಧಿಕರ? ಅವಳೇನೇನು ಅಣ್ಣ ತಮ್ಮಳ ನೆಂಟ್ರ ಏನು ಅಲ್ವಲ್ಲ? ಕಡೆಗ್ಲವ್ಳು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು? ನೀನು ಊರಾಗ ಬಿಡಪ್ಪ, ಎದಾಗ ಬೈನಾಗ ಅವಳು ಮಕ ನೋಡ್ತೀವಿ. ಅವಳು ಏನು ಇಲ್ಲೇ ಹುಟ್ಟಾಗಿಂದಲೂ ಇಲ್ಲೇ ಇದ್ದಾಳೆ. ಈ ಊರಾರು ಅಂಬಕ್ಕೆ ಈ ಊರಾಳು ಅಲ್ಲ, ಸಂಬಂಧಿಕರು ಅಲ್ಲ, ಯಾರು ಅಲ್ಲ ಅಂದಮೇಲೆ ಆ ಅಮ್ಮನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರ ಮಾವ ನೀವು? ಅವಳು ಈ ಮನೆಗೆ ಯಾರು? ಅವಳು ಯಾರನ್ನು ಮೂರನೇ ಬಗ್ಗೆ ಯಾಕೆ ಇಷ್ಟೊಂದು ನೀವು ತಲೆ ಕೆಡಿಸ್ಕೊಂಡು ಮಾತಾಡ್ತೀರ ಮಾಮ? ಅವಳಿಗೆ ಯಾಕೆ ನೀರು ಬಿಡೋದು? ಅವಳಿಗೆ ಯಾಕೆ ಮಾಡಿಕೋದು? ಎಲ್ಲಾನ ಸಂಬಂಧಿಕರು ಅಲ್ಲ. ಸಂಬಂಧಿಕರು ಎಲ್ಲ ಬೇಕಾಗಿರೋರಿಗೆ ಅಲ್ಲ, ಯಾರು ಆಗಲ್ಲ ಅಂತಾರೆ. ಕಡೆಗ್ಲಾರ ಆಗೋದು ಒಂದಲ್ಲ ಒಂದಿನ. ನಮಗೂ ಕಷ್ಟ ಕಾಲ ಬಂದೈತೆ ಅಂದ್ರೆ ಅಂತಾರೆ ಆಗೋದು. ಇನ್ನು ಸಂಬಂಧಿಕರು ಅಣ್ಣ ತಮ್ಮಗಳು ಹಿಂದೆ ಮುಂದೆ ಹುಡ್ತಾರು, ಅವರೆಲ್ಲ ಕೇಳಿ ಸಣಿ ಮಾಡ್ತಾರೆ ಹೊರತಾನು ಕಡೆಗ್ಲಾರೆ ಆಗೋದು. ಅಯ್ಯೋ ಸುಮ್ಕಿರ್ ಮಾಮ, ಅಯ್ಯಮ್ಮ ಆಗ್ತಾಳಂತ ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ಅಯ್ಯಮ್ಮ ಆಗೋದು ಬೇಡ, ಏನು ಬೇಡ, ನಾವೇ ಮಸ್ತಾಗಿದ್ದೀವಿ. ಏನು ಕಷ್ಟ ಬಂದು ನಾವೆಲ್ಲ ನೋಡ್ಕೊಂತೀವಿ. ನಿನಗೆ ಸುಮ್ಕಿರು. ನೀವೆಲ್ಲ ದೊಡ್ಡರಮ್ಮ, ನೀವು ನಮ್ಮ ಮಾತು ಕೇಳಲ್ಲ. ನಮ್ದು ಅಲ್ಲಿ ಮಾತು ಏನು ನಡೆಯಲ್ಲ ಈ ಮನೆಯಾಗೆ. ನಾವು ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. ಯಾರು ಏನು ಹೇಳಿದ್ರು ನಾನಂತೂ ನೀರು ಬಿಡೋದಿಲ್ಲ ಕಣಪ್ಪ, ನಾನು ಬಿಡೋದಿಲ್ಲ. ಬಿಡಬೇಡ. ಅವಳಿಗೆ ಮಾತ್ರ ನಾವು ಏನಾಗೋದಕ್ಕೂ ಬಿಡೋದಿಲ್ಲ ನೋಡಪ್ಪ. ನಾವೆಲ್ಲ ಸೇರ್ಕೊಂಡು ನಮ್ಮ ಮನೆಯಾಗ್ಲಾರೆಲ್ಲ ನೀನು ಅವಳಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋದ್ರೆ ನಮ್ಮ ಮನೆಯಾಗ ಇರ್ಕೊಡೋದು ನೀನು. ಹೇಳೇ ಇರಲ್ವೇ ನಾನು ಅದನ್ನೇ ಹೇಳ್ತಾ ಇದ್ರದು. ನಾನು ಮಾತಿಗೆ ಮನೆಯಾಗ ಬೇರೆ ಬೆಲೆ ಇಲ್ಲ ಅಂದಮೇಲೆ ನಾನು ಇರೋದಿಲ್ಲ ಕಣೆ. ಅದನ್ನೇ ಹೇಳಕ್ ಬಂದಿದ್ನಿ. ನಾನು ಈಗ ಬೆಲೆ ಕೊಟ್ಟು ಏನೋ ಒಂದು ಹೇಳ್ತೀನಿ ಇಕ್ಕೊಂಬ್ಲಿ. ನೀವೇನು ಯಾರಿಗೇನು ಶಾಶ್ವತ ಅಲ್ಲ, ಇದೇನು ಯಾರಿಗೇನು ಶಾಶ್ವತ ಅಲ್ಲ. ಒಂದಿಟ್ಟು ದಾನ ಧರ್ಮ ಅಂಬೋದು ಇರಬೇಕು, ಅದೇ ಮುಂಚಿನ ಕಾಯೋದು. ಈ ಪಾರ್ಟಿ ಕಂಜುಸ್ತಾನ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ನಾನು ನೋಡು, ಏನೋ ಕೇಳ್ಕೊಂಡವ್ರಿಗೆ, ನನ್ನ ಹತ್ರ ಸಹಾಯಕ್ಕೆ ಬಂದವ್ರಿಗೆ ನಾನು ಇಲ್ಲ ಅಂದಂಗೆ ಏನೋ ನನ್ನ ಕೈಯಾಗ್ಲಿರೋದು ದಾನ ಧರ್ಮ ಮಾಡೋದಕ್ಕೆ ಇವತ್ತು ನಮ್ಮ ಮನೆ ಹಿಂಗಿರೋದು. ನೋಡು, ನಾನು ಹೋಗ್ಲಿ ಈ ಮನೆಗೆ ಏನಾಗುತ್ತೆ ಅಂತ ನೋಡ್ತೀರ. ಅಲ್ಲಿ ನನಗೊಂದು ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನೊಂದು ಕ್ಷಣ ಬೆಲೆ ಇಲ್ಲದ ಜಾಗದಾಗ ಈ ಒಂದು ಕ್ಷಣ ನಿಲ್ಲೋದಿಲ್ಲ. ಈ ಕಿಟ್ಟಪ್ಪ ತೊಯ್ಯಪ್ಪ, ಇನ್ನೂ ಅವಳು ಬಂಡವಾಳ ನಿನಗೆ ಗೊತ್ತಿಲ್ದಲ್ಲೇ ಸುಮ್ಮನೆ ಈಗ ನಿನ್ನ ಮನೆ ಬಿಟ್ಟು ಎಲ್ಲಿ ಹೋಗ್ತೀಯ? ಎಲ್ಲೂ ಹೋಗೋಕ್ಕಾಗಲ್ಲ. ನೀನು ಎಲ್ಲೋದ್ರೂ ಬರ್ಲೇಬೇಕಪ್ಪ. ಸುಮ್ಮನೆ ಇಲ್ಲೋಡು, 6 ತಲ್ ಕೆಳಗಾದ್ರೂ ನಾನಂತೂ ನೀರು ಬಿಡಲ್ಲ ಅವಳಿಗೆ. ಅಷ್ಟೇನೆ. ಯಾರು ಹೇಳಿದ್ರು ನಾನು ಅವಳಿಗೆ ಮಾತ್ರ ನೀರು ಬಿಡೋದಿಲ್ಲ. ನಾನು ಯಾರಿಗಾನ ಬಿಡ್ತೀನಿ ಬಡವರು ಅಂತಳಿಗೆ ಮಾತ್ರ ನಾನೊಂದನೇ ಒಂದು ಡ್ರಾಪು ನೀನು ಯೋಟ್ ಬಿಡ್ಕೊಂಡ್ರು ನಾನು ನೀರು ಬಿಡೋದಿಲ್ಲ. ನಾನು ಇಲ್ಲೋಡು, ನಾನು ಯಾವಾಗಲೂ ಕಾವಲು ನಮ್ಮ ಅಲ್ಲಿಗೆ. ಬರಲಿ, ಅದು ಯಾರು ಬರ್ತಾರೆ ಬರಲಿ, ಮುಟ್ಲಿ ನೋಡೋಣ. ನಾನು ಬಿಡೋದಿಲ್ಲ. ಸಂಪಾಳಿಸಿದ್ದ ಹಂಗೇನೆ ಬೆಲೆ ಇಲ್ದಂಗೆ ಮಾಡ್ತಾನೆ. ನಾವು ಒಂದು ಪಟ್ಟಿ ಹೇಳ್ತೀವಿ, ಬಿಡೋ ಹೊತ್ಲಾಗ ಹೋಗ್ಲಿ ಅಂತ ಹೇಳಿ ಹಂಗೆ ಸಂಪಾಳಿಸಿದ್ನೇ ನಮ್ಮ ಅಂತ ಹೇಳಕ್ ಬರ್ತಾನೆ. ನಾನು ಸಂಪಾಳಿಸಿರೋದಕ್ಕೆ ನಂದು ಅಂತ ಬೋತಾನೆ ಈಗ. ನಾನೇ ಎಲ್ಲ ಮಾರ್ಕೆಟ್ ತಿಂದೆಲ್ಲ ಹಾಳು ಮಾಡಿದ್ರು ನಿನಗೆ ಆತಲ್ಲ ಇರೋದು ಬೋಳಿ ಮಗನೇ. ನನ್ನ ಮಾತಿಗೆ ಬೆಲೆ ಕೊಡಲ್ವಲ್ಲ ಅಲ್ಕ ಇವತ್ತು ನೀನು?
ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಅವಳು ಇವಳು ಅಂತ ಮಾತಾಡ್ತೀಯ, ಇವಳು ಹಿಡ್ಕೊಂಡು ಒಯ್ತಾಳೆ. ಮಾನ ಮರ್ಯಾದಿದ್ರೆ ಸರಿ ನಿಮ್ಗೆಲ್ಲರ ಹೋಗತ್ತ. ಅಮ್ಮ ಯಾಕಂಗ್ ಸಿಟ್ಟಾಗ್ತೀಯ, ಯಾಕಂಗ್ ರೇಗಾಡ್ತೀಯ? ಸುಮ್ಕಿರು. ಅವಳ ವಿಚಾರಕ್ಕೆ ಯಾಕೆ ಮಾಮ ನೀನು ಇದ ಮೇಲೆ ಯಾಕೆ ಅಷ್ಟೊಂದು ನೀನು ಆಡ್ತೀಯ? ಹೇಳತ್ಲಾಗಿ ನಿಮ್ಗೆ ಯಾಕೆ ಬುದ್ಧಿ ಇಲ್ಲಪ್ಪ? ನನಗೆ ಬುದ್ಧಿ ಇಲ್ಲ, ನಿಮ್ಗೆ ಎಲ್ಲರಿಗೂ ಬುದ್ಧಿ ಇರೋದು. ನನಗೆ ಬೆಲೆ ಇಲ್ದಂಗೆ ಮಾಡಿದ್ರೆ ಇವತ್ತು ನಾನು ಹೇಳಿದ್ಕೊಂಡ್ ನಾನು ಅವತ್ತು ಒಂದು ಮುದ್ದೆ ಮಾಡಿಕ್ಲಿಲ್ಲ. ನಾನು ಕರ್ದಿದ್ದೀನಿ ನೋಡಪ್ಪ, ಈ ಅಪ್ಪ ಸುಮ್ಮನೆ ಬಿಲ್ಡಪ್ಪಿ ಕರ್ದ ಅಂತೇಳಿ ನನಗೆ ಎಷ್ಟು ಅವಮರ್ಯಾದೆ ಆಯಿತು. ಇವತ್ತು ನಾನು ನೀರಿಗೆ ಕೆಳಮ ಹೋಗಿ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿ, ಎಲ್ಲ ಸುಸಿ ಹಾಕ್ಮಂತೆ ರಾಗಿ ಸುಸಿನ ಅಂತ ಹೇಳಿ ಎಲ್ಲ ರೆಡಿ ಮಾಡಿ, ರಾಗಿ ಹಾಕ್ಸೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ನೀವು ನೋಡಿದ್ರೆ ಹಿಂಗೆ ಮಾಡಿದ್ರೆ ಅಲ್ಲ, ನನಗೆ ಬೆಲೆ ಇಲ್ದಂಗೆ ಮಾಡಿದ್ರೆ ನನಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಇರೋದಿಲ್ಲ ಅಂದ್ರೆ ಇರೋದಿಲ್ಲ. ಹೋಗು ಅದು ಎಲ್ಲಿ ಉಣ್ಕೊಂಡು ಹೆಂಗಿರ್ತೆ ನೋಡೋಣ. ಹೋಗು, ನಾನು ಅದಕ್ಕೆ ನಾವು ಹಾಲೆ ಕೈ ಬಿಟ್ಟಿದ್ದೀವಿ. ನಾವಂತೂ ಬಿಡೋದಿಲ್ಲ. ಅವಳಿಗೆ ಮಾತ್ರ ಏನು ಸಹಾಯ ಮಾಡೋಕ್ಕೂ ನಾವು ಬಿಡೋದಿಲ್ಲ. ನೀನು ಅದೇನು ಮಾಡ್ತೀಯ, ನಾವು ಮಲ್ದಾಗೋದು ಒಂದು ದನಿ ನೀರು ಬಿಡೋದಿಲ್ಲ. ನಾವು ಯಾಕೆ ಮುದ್ದೆ ಪದ್ದೆ ಇಕ್ಕಾದಾಗಲಿ ಯಾಕೆ ಮಾಡೋಲ್ಲ. ನೀನು ಹೆಂಗೆ ಮಾಡ್ಕೊಡ್ತೀಯ ಹೋಗಿ, ಅವಳಿಗೆ ಬೇಕಾದ್ರೆ ಮಾಡಿಕೊಡು. ಅವಳ ಮನೆ ಮುಸ್ರೆ ತೊಳೆಯೋಕೆ ನಾವೇನು ಕೇಳಲ್ಲ ನಿನ್ನ. ಇಲ್ಲೇ ಮಾಡ್ತೀನಿ ನಾನು ಇಲ್ಲೋಡು ಒಬ್ರಿಗೆ ಸಹಾಯ ಮಾಡ್ಬೇಕಂತ ಮನ್ಸು ಮಾಡಿ ನಾನು ಏನು ಬೇಕಾದ್ರೆ ಸಹಾಯ ಮಾಡ್ತೀನಿ. ನನ್ನ ಕತೆ ಕಟ್ಕೋಬೇಡ ನೀನು. ನನ್ನ ಕತೆ ಕಟ್ಕೊಂಡ್ರೆ ನೀನು ಅದಕ್ಕೆ ಇದೇ ಬೇರೆ. ನಾನು ಇಲ್ಲೋಡು ಏನೋ ಕಷ್ಟ ಅಂತ ಬಂದಿಟ್ಟು ಏನೋ ಬುಡು ಕೇಳ್ಕೊಂಡೈತ ಅಂತ ಒಂದಿಟ್ಟು ದಾನ ಧರ್ಮ ಮಾಡಿದೀನಿ. ದಾನ ಧರ್ಮದ್ದೇ ಕಾಯೋದು, ಈ ಪಾಟಿ ಕಂಜುಸ್ತಾನ ಮಾಡಿಬಿಡ್ರಿ ನೀವು. ಮಮ್ಮ ಅದು ಕಂಜುಸ್ತಾನ ಅಲ್ಲ. ಅವಳಿಗೆ ಯಾಕೆ ಮಾಡ್ಬೇಕಂತ ದಿಮಾಕಿರೋಳಿಗೆ ಅಂತ ಹೇಳಿ ಅಷ್ಟೇನೆ. ಕಂಜುಸ್ ಅಲ್ಲ ಕಣ್ಮಮ್ಮ, ಏನು ಬೇಕಾದ್ರೂ ತಿಳ್ಕೊಬೋದು. ನೀನು ಯಾಕೆ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ತೀಯ? ಅಯ್ಯೋ ಬ್ಯಾಡ, ಮಾತಾಡ್ಬೇಡ್ರಿ ನೀವು ಯಾರನು. ತಿರ್ಗಿ ಮಾತಾಡ. ನಾನು ಈ ಮನೆಗೆ ಏನೂ ಅಲ್ಲ, ನಂದೇನೂ ನಡೆಯೋದಿಲ್ಲ. ಈ ಮನೆಯಾಗ ನನಗೆ ಬೆಲೆ ಇಲ್ಲ ಅಷ್ಟೇನೆ. ಅಷ್ಟಕ್ಕೂ ನಾನು ಈ ಮನೆಯಾಗ ನಂದೇನೋ ಬೆಲೆ ಇಲ್ಲ ಅಂದಮೇಲೆ ನಾನು ಇಲ್ಲೆಲ್ಲೂ ಇರಲ್ಲ. ಯಾಕೆ ಇರ್ಬೇಕು ನಾನು? ಇಲ್ಲೋಡ ಏನೋ ತಿಳ್ಕೊಂಡಿದ್ರೆ ನೀವು ಏನೋ ಅಂತ ಹೇಳಿ ತಿಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದೀರಾ. ಮಾಡ್ರಿ ಇದು ಯೋಚನೆ ನಡೀತೈತೆ. ನಾನು ನೋಡ್ತೀನಿ, ನೋಡ್ತೀನಿ ನಾನು. ಅವರು ಒಂದಲ್ಲ ಒಂದಿನ ಎಂಥ ಮನಸ್ಸರಾಗ್ಲಿ ಬೇಕಾಗ್ತಾರೆ. ಎಂಥರೇ ಆಗಲಿ ಬೇಕಾಗ್ತಾರೆ. ಅಕ್ಕಪಕ್ಕದಾಗ ಇದ್ಮೇಲೆ ಅನುಸರಿಸ್ಕೊಂಡು ಏನೋ ಬಂದವ್ರೆ ಅಲ್ಲಿಂದನ ಒಂದೇಡು ದಾನ ಧರ್ಮ ಅಂಬೋದಿಲ್ಲ. ಈ ಕಾಲದಾಗ ದಾನ ಧರ್ಮ ಎಲ್ಲ ಹಾಳಾಗೋದು. ನಮ್ಮ ಕಾಲದಾಗ ಹೆಂಗಿತ್ತು. ನೀವೆಲ್ಲ ಚೆನ್ನಾಗಿದ್ದು ಬಿಡ್ರಿ. ನಂದೇನು ಬೆಲೆ ಇಲ್ಲ ಅಂದ್ಮೇಲೆ ನಾನು ಇರೋದಿಲ್ಲ. ನೀವೆಲ್ಲ ಚೆನ್ನಾಗಿರ್ರಿ. ನಿಮ್ಮ ಅಪ್ಪಗೆ ಯಾಕೆ ಬುದ್ಧಿ ಇಲ್ಲಲ್ಲ ಇದಕ್ಕೆ? ಹಿಂಗೆ ಹೇಳಿರಿ ಹಿಂಗೆ ಮಾಡುತ್ತಲ್ಲ, ಮನೆ ಬಿಟ್ಟು ಹೋಗುತ್ತಲ್ಲ. ಹೋಗ್ಲಿ ಸುಮ್ಕಿರು, ಹೋಗ್ಲಿ. ಅವಳ ಬುದ್ಧಿ ಏನು ಅಂತ ಮನೆ ಬಿಟ್ಟು ಹೋದ್ಮೇಲೆ ತಿಳ್ಕೊಂಡಾಗ್ಲೇ ಗೊತ್ತಾಗೋದು. ಹೋಗ್ಲಿ ಅವಳು ಸುಮ್ಕಿರು. ಆ ದೇವಸ್ಥಾನ ಮನೆ ಬೋರ್ದಂಗೆ ಹೆಂಗಿರುತ್ತೆ ನೋಡೋಣ. ಎಲ್ಲಿಗೋದ್ರೆ ಮನೆ ಬೋರ್ಲೇಬೇಕು, ಬಂದೇ ಬರ್ತಾನ ಯಪ್ಪ. ಸುಮ್ಕಿರಿ. ಮಾಮ ಅತಿಯಾಗಿ ತಲೆ ಕೆಡಿಸ್ಕೊಂಬತ್ತೆ. ಅಂತರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬತ್ತೆ ಅಂತ ಅಮ್ಮ. ಅಯ್ಯೋ ದೇವ್ರಿ, ಇದಕ್ಕೇನು ಬೇಕಪ್ಪ, ಇದಕ್ಕೇನು ಹುಚ್ಚಪ್ಪ ಅನ್ಸುತ್ತೆ ಮಾಮಗೆ. ಅಯ್ಯೋ ದೇವ್ರೆ, ಸುಮ್ಕಿರು. ಹೋಗ್ಲಿ ಒಂದೆರಡು ದಿನ ಹೋಗಿ ಅವಳ ಬುದ್ಧಿ ಏನಂತ ತಿಳ್ಕೊಂಬ್ಲಿ. ಏನು ಬೇಕಾದ್ರೆ ಹೊಲ್ದ ಮಾತ್ರ ಬಿಡಬೇಡ, ನೀರಿಕ್ಕಮಕ್ಕೆ ಮಾತ್ರ ಅವಳಿಗೆ. ಅವ್ರು ಯಾರು ಬಂದು ಹೇಳಿರು ಇಲ್ಲಡಿ, ಯಾರು ಬರ್ತಾರೆ ಬರ್ಲಿ ಹೇಳಕ್ಕೆ. ಯಾರು ಬಂದು ಹೇಳಿರೋ ನಾನು ಬಿಡೋದಿಲ್ಲ. ಎಂಥ ದೊಡ್ಡ ವ್ಯಕ್ತಿಗಳು ಬಂದು ಹೇಳಿದ್ರು ನಾನೊಂದು ಪಿನ್ ಪಾಯಿಂಟ್ ನೀಡ್ಬೋದಿಲ್ಲ. ನೋಡೋಣ ಅದಿಲ್ಲಿ. ನಾನು ಎಮ್ಗೆ ಅವಳು ಹೆಂಗೆ ಮಾತಾಡ್ತಾಳೆ, ಅವಳು ಸೌಕಾತಿ ಎಂಬ್ತಾಳೆ. ಮಾಡಿಸ್ಬೇಕು ಅವಳು ಮಚ್ಚಿ ಸೌಕಾತಿ ಎಂಬಳು. ನಾವು ಬಿಡೋದಿಲ್ಲ, ಅದೇನಾದರೂ ಆಗಲಿ. ಹೋಗ್ಲೇಳು ನಮ್ಮಪ್ಪಯ್ಯ. ಅಲ್ಲ, ಅವಳು ವಿಚಾರಕ್ಕಾಗಿ ಗುದ್ದಾಡ್ಕೊಂಡು ಮನೆ ಬಿಟ್ಟು ಹೋಗುತ್ತಲ್ಲ ನಮ್ಮಪ್ಪಯ್ಯ ಅಂತ ಬೇಜಾರಾಗುತ್ತೆ. ಇದು ಯಾವುದಲ್ಲ, ನಮ್ಮಪ್ಪ ಯಾಕೆ ಬಿದ್ದಿಲ್ಲ ಅಂತೀನಪ್ಪ ನಾನು. ಬುದ್ಧಿ ಐತಿ, ಎಲ್ಲ ಐತಿ ಹಂಗೆ. ಬಣ್ಣದ ಮಾತಿಗೆ ಬೇರ್ಗಾಗೋದು ಜಾಸ್ತಿ ನಿಮ್ಮಪ್ಪಯ್ಯ. ಬುದ್ಧಿ ಇರೋದು ಎಲ್ಲ ಐತಿ, ಬುದ್ಧಿನೂ ಐತಿ, ಎಲ್ಲ ಐತಿ. ಲದ್ದಿ ತುಂಬ್ಕ್ಯಾಣ ಅಂತಾರ ಆಡ್ತಾನೆ ಅಷ್ಟೇ ನಿಮ್ಮಪ್ಪಯ್ಯ. ಸುಮ್ಕಿರು. ಹೋಗ್ಲಿ ಒಂದೆರಡು ದಿವಸ ಹೋದ್ರೇನೆ ಗೊತ್ತಾಗೋದು, ಅನುಭವಿಸ್ಬೇಕು. ಹೋಗಿ ಸುಮ್ಮನಿರು. ಅಲ್ಲ ನಮ್ಮ ಮಾಮ, ನಾವು ಮುದ್ದೆ ಮಾಡಿಕ್ಲಿಲ್ಲ, ಇವ್ರು ನೀರು ಬಿಡಲಿಲ್ಲ, ನಮ್ಮ ಮತ್ತೆ ಒಯ್ತವಳು ನೆಡ್ಕೊಂಡು ಅಂತ ಹೇಳಿ ಮುಂಚ್ಕೊಂಡು ಮನೆ ಬಿಟ್ಟು ನಂದೇನು ನಡೆಯೋದಿಲ್ಲ, ನನಗೇನು ಬೆಲೆ ಕೊಡೋದಿಲ್ಲ ಅಂತೇಳಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಯ್ತು. ಅಮ್ಮ ಅವಳ ಬಗ್ಗೆ ಯಾಕೆ ಅಷ್ಟಕ್ಕೂ ಇಷ್ಟೊಂದು ತಲೆ ಕೆಡಿಸ್ಕೊಂಬತ್ತೆ ಈ ಮಾಮ ಅಂತ. ಹೋಗತ್ತೆ, ಯಾಕೆ ಬುದ್ಧಿ ಇಲ್ಲ ಅಂತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.